ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವಿರೂಪಾಕ್ಷಿ. ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಎಲ್ಲ ನನ್ನ ರೈತ ಬಂಧವರಿಗೆ ಏನಪ್ಪ ಇವತ್ತು ನಾನು ಏನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂತಂದು ಹೇಳಿದ್ರೆ, ನಾನು ಈ ಒಂದು ವಾರದ ಹಿಂದಗಡೆ ಒಂದು ವಿಡಿಯೋನ ಮಾಡಿದ್ದೆ. ಸ್ವತಃ ನಿಮ್ಮ ರೈತರ ಹೊಲದಲ್ಲಿ ಸ್ವತಃ ತಾವೇ ರೈತರು ತಮ್ಮ ಒಂದು ಜಮೀನಿನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಯಾವ ರೀತಿ ತಮ್ಮ ಮೊಬೈಲ್ನಲ್ಲೇನೆ ಯಾವ ರೀತಿ ಇನ್ಸ್ಟಾಲ್ ಮಾಡಿ ಅದನ್ನ ಯಾವ ರೀತಿ ತಮ್ಮ ಕ್ಷೇತ್ರ ಮಟ್ಟದಲ್ಲಿ ಸರ್ವೆ ಮಾಡಬೇಕು ಅಂತಕ್ಕಂಥ ಒಂದು ಆ್ಯಪ್ ಅನ್ನ ಬೆಳೆ ಸರ್ವೆ ಆ್ಯಪ್, ರೈತ ಬೆಳೆ ಸಮೀಕ್ಷೆ ಆ್ಯಪ್ ಅನ್ನ ಕುರಿತಂತೆ ಅದರ ರಿಜಿಸ್ಟ್ರೇಷನ್ ಹಿಡಿದು ಮತ್ತು ಅದು ಕ್ಷೇತ್ರ ಮಟ್ಟದಲ್ಲಿ ನೀವು ಯಾವ ರೀತಿ ಅದನ್ನ ಇನ್ಸ್ಟಾಲ್ ಮಾಡಬೇಕು, ಯಾವ ರೀತಿ ಬೆಳೆಯನ್ನ ನಮೂದಿಸಬೇಕು ಅಂತಕ್ಕಂಥದ್ದನ್ನ ಬಗ್ಗೆ ಮಾಹಿತಿ ಹೇಳಿದ್ದೆ. ಆದ್ರೆ ಇವತ್ತು ನಾನು ಇನ್ನು ಏನ್ ಮಾತಾಡಕ್ ಬರ್ತದ ಅದರ ವಿಚಾರ ಕುರಿತಂತೆ ಇವತ್ತು ಮಾತಾಡಕ್ ಬರ್ತದೆ. ಯಾಕಂದ್ರೆ ಆಲ್ಮೋಸ್ಟ್ ಎಷ್ಟೋ ಜನ ಇವತ್ತು ಇನ್ನೂ ಆ ಸರ್ವೆಯನ್ನ ಮಾಡ್ತಾ ಇಲ್ಲ. ಆ ಸರ್ವೆಯನ್ನ ಯಾಕೆ ನೀವೇನಾದ್ರೂ ಮಾಡದೇ ಇದ್ರೆ ಏನಾಗುತ್ತೆ ನಿಮ್ಗೆ ಅನಾನುಕೂಲ ಅನ್ನೋದ್ರ ಕುರಿತಂತೆ ನಾನು ಹೇಳೋದಕ್ಕೆ ಬರ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ನಾನು ಹೇಳ್ತಿರೋ ಮಾಹಿತಿ ಅರ್ಥ ಆಗುತ್ತೆ. ನೀವು ಏನಾದ್ರೂ ನಾನು ಈಗ ಕಟ್ ಮಾಡಿ ಹೋದ್ರೆ ನಿಮ್ಗೆ ಈ ಮಾಹಿತಿ ಅರ್ಥ ಆಗಲ್ಲ. ನಾನು ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ ಅಥವಾ ಕೃಷಿ ಜೊತೆ ಅಂದ್ರೆ ನಿಮ್ಮ ಯೂಟ್ಯೂಬ್ ನಲ್ಲಿ ಕೃಷಿ ಜೊತೆ ವಿರೂಪಾಕ್ಷಿ ಅಂತಂದೇಳಿ ಟೈಪ್ ಮಾಡಿದ್ರೆ ನಿಮ್ಗೆ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಒಂದು ವಿಡಿಯೋ ಸಿಗುತ್ತೆ. ಸ್ವತಃ ನಿಮ್ಮ ರೈತರ ಹೊಲದಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ನೀವು ನಿಮ್ಮ ಹೊಲದ ಬೆಳೆ ಸಮೀಕ್ಷೆಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಅದರ ಕುರಿತಂತೆ ಸಂಪೂರ್ಣವಾಗಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ತರ ನೀವೇನಾದ್ರೂ ಮಾಡಿದ್ರೆ ನಿಮಗೇನಪ್ಪ ಅಂತಂದ್ರ ಏನ್ ಅನುಕೂಲ ಆಗುತ್ತೆ ಅನ್ನೋದ್ರ ಕುರಿತಂತೆ ನಾನು ಇವತ್ತು ಹೇಳೋದಕ್ಕೆ ಬರ್ತಾ ಇದ್ದೀನಿ. ಬಹಳಷ್ಟು ಜನ ಏನಪ್ಪಾ ಅಂತಂದ್ರೆ ನೀವು ಸರ್ವೆನೇ ಮಾಡಿಸ್ತಾ ಇಲ್ಲ, ಯಾರೋ ಮಾಡ್ತಾರ ಬಿಡು, ಡಿಪಾರ್ಟ್ಮೆಂಟ್ನವರು PR ಅಂತ ಕೊಟ್ಟಿದ್ರ ಅವ್ರು ಮಾಡಿಸ್ತಾರ, ಅವ್ರು ಮಾಡಿದ ನೋಡಮ್ಮ, ನಾಳೆ ಏನಪ್ಪಾ ಅಂತಂದ್ರೆ ಸಮಸ್ಯೆ ಆದಾಗ ನೀವೇನ್ ಮಾಡ್ತೀರಿ, ಕೃಷಿ ಇಲಾಖೆ ಕಂದಾಯ ಇಲಾಖೆ ಅವ್ರನ್ನ ನೀವ್ ಹೆಂಗ್ ಮಾಡಿದ್ರಿ ಏನ್ ಮಾಡಿದ್ರಿ ಅಂತ ಕೇಳ್ತೀರಿ. ಇವತ್ತು ಸರ್ಕಾರ ನಿಮಗೆ ಆ ಒಂದು ಆ್ಯಪ್ ನ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ರ ನೀವೇ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಒಳಗಡೆ ಅಂತ ಕೊಟ್ಟಿದ್ದಾರೆ. ನಿಮಗ್ ಗೊತ್ತಿಲ್ವಾ, ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಭೇಟಿ ಮಾಡ್ರಿ, ಅಲ್ಲಿ ಅವ್ರ ಹತ್ರ ಕೇಳ್ರಿ, ಸರ್ ಈ ತರ ನಮ್ಗೆ ಗೊತ್ತಿಲ್ಲ ನಮ್ಗೆ ತಿಳಿಸ್ಕೊಡಿ ಅನ್ನಿ. ಅಟ್ಲೀಸ್ಟ್ ಇಲ್ಲ ಅಂದ್ರೆ ಈ ತರದ ವಿಡಿಯೋಗಳನ್ನ ನಿಮ್ಮ ಮನ್ಯಾಗ ಮೊಬೈಲ್ ಯಾರ ಮನೆ ಮೊಬೈಲ್ ಇಲ್ಲಪ್ಪ, ಎಲ್ಲರ ಮನೆ ಮೊಬೈಲ್ ಅದಾವ, ಎಲ್ಲರ ಮಕ್ಳಿಗೆ ಮೊಬೈಲ್ ಕೊಡಿಸಿದೀರಾ. ಇದರಿಂದ ಏನ್ ಯೂಸ್? ಅಟ್ಲೀಸ್ಟ್ ಈ ತರದ ಯೂಸ್ ತಗೊಂಡ್ರೆ ನಾಳೆ ಇವತ್ತು ನೋಡ್ರಿ ಮಳೆನ ಬರ್ತಾ ಇಲ್ಲ, ನಾಳೆ ಬರಗಾಲ ಅಂತ ಘೋಷಣೆ ಆಯ್ತು ಅಂತ ಇಟ್ಕೊಳ್ಳಿ ಸರ್ಕಾರ, ಅವಾಗ ನಿಮ್ಗೆ ಬರಗಾಲ ಯಾವ ಆಧಾರದ ಮೇಲೆ ಕೊಡ್ತಾರಂತ ಮಾಡ್ರಿ. ಇಂಥ ಬೆಳೆ ಸಮೀಕ್ಷೆ ಮೇಲೆನೆ ನಿಮಗೆ ಬರಗಾಲ ಘೋಷಣೆ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಬರಗಾಲ ಘೋಷಣೆ ಆಯ್ತು ಅಂತಂದ್ರು ಇಟ್ಕೊಳ್ಳಿ, ಯಾರಿಗೋ ದುಡ್ಡು ಬಂತಂತ ಇಟ್ಕೊಳ್ಳಿ, ನೀವೇನಾದ್ರೂ ಸರ್ವೆ ಮಾಡಿಸಿಲ್ಲ ಅಂದ್ರೆ ನಿಮಗೆ ದುಡ್ಡು ಬರಲ್ಲ. ಬರಗಾಲ ಆಗಿರ್ಬೋದು, ಮಳೆ ಅತಿವೃಷ್ಟಿಯಿಂದ ಮಳೆ ಹಾನಿಗೆ ಈಡಾದ್ರೆ ಕೂಡ ಮತ್ತು ಕ್ರಾಪ್ ಇನ್ಸೂರೆನ್ಸ್ ತುಂಬಿದ್ರೆ ಇವೆಲ್ಲದಕ್ಕೂ ಏನಪ್ಪಾ ಅಂದ್ರೆ ಒಂದು ಆಧಾರ, ಸರ್ಕಾರ ತಗೊಳ್ತಕ್ಕಂಥ ಆಧಾರ ಯಾವ್ದಪ್ಪ ಅಂದ್ರೆ ಅದು ಬೆಳೆ ಸಮೀಕ್ಷೆ, ಸಂಖ್ಯಾಶಾಸ್ತ್ರ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗುತ್ತೆ ಇದು. ಈ ಒಂದು ಡಾಟಾವನ್ನ ತಗೊಂಡು ಅದರ ಆಧಾರಿತವಾಗಿ ನಿಮಗೆ ಏನಪ್ಪಾ ಅಂದ್ರೆ ಪರಿಹಾರ ಆದ್ರೂ ಕೊಡ್ಬೋದು ಅಥವಾ ಕ್ರಾಪ್ ಇನ್ಸೂರೆನ್ಸ್ ಆದ್ರೂ ಕೊಡ್ಬೋದು. ನಾಳೆ ಮತ್ತೆ ನೀವು MSP ಹೋದ್ರಿ ಅಂತ ಇಟ್ಕೊಳ್ರಿ, ಅಲ್ಲಿ ಕೂಡ ಇದೇ ಡಾಟಾನ ತಗೊಂತಾರ. ಅದ್ರ ಸಲುವಾಗಿ ಎಲ್ಲ ರೈತರು ಈ ಒಂದು ಸರ್ವೆನ ಸಮೀಕ್ಷೆನ ಮಾಡ್ಕೋಬೇಕು. ಅಕಸ್ಮಾತ್ ಗೊತ್ತಿಲ್ಲಪ್ಪ ನಿಮಗೆ ಮಾಡಕ್ಕೆ ಬರಲ್ಲ ಅಂದ್ರ ಇನ್ನು ವಾರದ ಒಳಗಡೆ ಅಥವಾ ಇನ್ನೊಂದು 10 ದಿನದ ಒಳಗಡೆ ನಿಮ್ಮ ಒಂದು ಗ್ರಾಮದಲ್ಲಿ ಒಂದಿಷ್ಟು ಜನರನ್ನ ಆಯ್ಕೆ ಮಾಡ್ಕೊಂಡಿರ್ತಾರ, PR ಅಂತ ಹೇಳಿ ಕ್ಯಾಶ್. ಆ PR ಗಳನ್ನ ಏನ್ ಮಾಡಬೇಕು ನೀವು ನಿಮ್ಮ, ಈಗ ಯಾಕಂದ್ರೆ ಬಹಳಷ್ಟು ಜನ ಏನ್ ಮಾಡಿರ, ಇನ್ನ ಬಿತ್ತನೆ ಮಾಡೋರು ಅದಾರ, ಬಿತ್ತನೆ ಮಾಡ್ಲಾರ್ದವ್ರು ಅದಾರ, ಬಿತ್ತನೆ ಮಾಡಿದವರು ಅದಾರ. ಈ ಬಿತ್ತನೆ ಮಾಡಿದ ಅಲ್ಲಿ ವೇರಿಯೇಷನ್ ಆಗ್ಬೋದು, ಅವ್ರಿಗೆ ಕನ್ಫ್ಯೂಸ್ ಆಗ್ಬೋದು, ಯಾರ್ದು ಹೊಲ ಯಾರಿಗಂತ ಕನ್ಫ್ಯೂಷನ್ ಆಗ್ಬೋದು. ಯಾಕಂದ್ರೆ ಇಸ ವೈಸ್ ಐತಿ, ಮೋರ್ ದೆನ್ 90% ಅಕ್ಯುರೇಟ್ ಆಗಿ ಹೋಗುತ್ತಾ, ಎಲ್ಲೋ 1% ಹೋಗ್ಬೋದು. ಇವತ್ತು ಯಾರೋ ಒಬ್ಬ ರೈತನಿಗೂ ಕೂಡ ಆ ಒಂದು ಸರ್ಕಾರದ ಯೋಜನೆಯಿಂದ ವಂಚಿತ ಆದ್ನಂದ್ರ ಅದು ನಮಗ ರೈತಗೆ ಆಗ್ತಕ್ಕಂಥ ಅನ್ಯಾಯ ಅಂತ, ಆ ರೈತಗೆ ಆಗ್ತಿರ್ತಕ್ಕಂಥ ಅನ್ಯಾಯ ಆಗುತ್ತೆ. ಅದಕ್ಕೋಸ್ಕರ ಯಾರು ಈ ಒಂದು ಯೋಜನೆಗಳಿಂದ ವಂಚಿತರಾಗಬಾರದು. ಇನ್ನೇನು ಈಗ ಜುಲೈ ಹೋಗಕ್ ಬಂತು, ಬಟ್ ಮಳೆ ಇಲ್ಲ, ಸರ್ಕಾರ ಹೇಳಕ್ ಆಗಲ್ಲ, ಬರಗಾಲ ಅಂತ ಘೋಷಣೆ ಮಾಡಬಹುದು. ಅಂತ ಸಂದರ್ಭದಲ್ಲಿ ಏನಪ್ಪಾ ಅಂದ್ರ ನೀವುಗಳು ಈ ಒಂದು ಸಮೀಕ್ಷೆಯನ್ನ ಮಾಡಿಸಿದಾಗ ಮಾತ್ರ ನಿಮಗೆ ಅನುಕೂಲ ಆಗುತ್ತೆ, ಇಲ್ಲ ಅಂದ್ರೆ ನಿಮಗೆ ಅನುಕೂಲ ಆಗಲ್ಲ. ಅದಕ್ಕೆ ನೀವೇನಪ್ಪಾ ಅಂತಂದ್ರೆ ಈ ಸಮೀಕ್ಷೆನ ಮಾಡಿಸ್ರಿ. ಆ ಸಮೀಕ್ಷೆಯನ್ನ ಯಾವ ರೀತಿ ಮಾಡ್ಬೇಕು ಅನ್ನೋ ವಿಡಿಯೋನ ನಾನು ಆಲ್ರೆಡಿ ಕ್ಲಿಪ್ನ ನಾನು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ಎಲ್ಲರಿಗೂ ಶೇರ್ ಮಾಡ್ರಿ, ನಿಮ್ಗೆ ಗೊತ್ತಿರ್ತಕ್ಕಂಥ ರೈತರಿಗೆ ಅಂತ ಹೇಳ್ತಾ ಇಷ್ಟ ಹೇಳಿ ನನ್ನ ಒಂದ್ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್. ಎಲ್ಲರಿಗೂ ನನ್ನ ನಮಸ್ಕಾರ.